ಭೂಕಳ್ಳರ ವಿರುದ್ಧ ಸಿಡಿದೆದ್ದ ಕರ್ನಾಟಕ ರಿಪಬ್ಲಿಕ್ನ ಸಂಘಟನೆ. ಕೋಲಾರ ತಾಲೂಕು ಹುತ್ತೂರು ಹೋಬಳಿಯ ನಡುಪಳ್ಳಿ ಗ್ರಾಮದ ಜಿಎನ್ ವೆಂಕಟೇಶ ರೆಡ್ಡಿ ಎಂಬುವರು ಸರ್ವೆ ನಂಬರ್ 44ರಲ್ಲಿ 27 ಗುಂಟೆ ಗುಂಡುತೋಪು ಜಾಗವನ್ನು ವಶಪಡಿಸಿಕೊಂಡು ಅಕ್ರಮ ಪ್ರವೇಶ ಮಾಡಿ ಜಲ್ಲಿ ಮತ್ತು ಮರಳು ಮಿಶ್ರಿತ ಮಾಡುವ ಯಂತ್ರವನ್ನ ನಡೆಸುತ್ತಿದ್ದು, ರಸ್ತೆಗಳಿಗೆ ಕಾಮಗಾರಿಗೆ ಹೆಚ್ಚಿನ ಹಣ ಗಳಿಕೆ ಮಾರಾಟದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾರೆಂದು ಕರ್ನಾಟಕ ರಿಪಬ್ಲಿಕ್ನ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಆರೋಪ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಜೊತೆಗೆ ಸರ್ವೆ ನಂಬರ್ 41 23ವರೆಗೆ ಗುಂಟೆ ಜಮೀನಿನಲ್ಲಿ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗದೆ ಅಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡು ಜನಸಾಮಾನ್ಯರನ್ನು ವಂಚಿಸುತ್ತಿದ್ದಾರೆ. ಈ ಬಲಿಷ್ಠವಾಗಿ ನಾನೇ ಎಂದು ಮೆರೆಯುತ್ತಿದ್ದು ಜಿಎನ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಾ ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸಿದ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ್. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘಟನಾ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ ರಾಮಚಂದ್ರ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಮಂಜುನಾಥ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್, ಕೋಲಾರ ಜಿಲ್ಲಾಧ್ಯಕ್ಷ ವಿ ಅಮರೇಶ್, ತಾಲೂಕಾಧ್ಯಕ್ಷ ತಿಪ್ಪಣ್ಣ, ತಾಲೂಕಾ ಕಾರ್ಯದರ್ಶಿ ಶಂಕರ್ ನಾಗ್ ಪಾಲ್ಗೊಂಡಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರರು ಬಿಎಂ ಸಾಕಪ್ಪ, ಬಂಗಾರಪೇಟೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾದಂತಹ ಆನಂದ್ ಅಂಬೇಡ್ಕರ್ ಅವರ ಒಂದು ಪ್ರೇರಣೆ, ಅವರ ಸೇನೆಯಲ್ಲಿ ಬೆಳೆದು ಬಂದು ಈ ದಿನ ನಾವು ಕರ್ನಾಟಕ ರಾಜ್ಯಾದ್ಯಂತ ರಿಪಬ್ಲಿಕನ್ ಸಂಘಟನೆ ಎಂಬಂಥದ್ದನ್ನು ಇವತ್ತಿನ ದಿವಸ ನಾವು ಹುಟ್ಟು ಹಾಕಿ, ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕರಾಗಿ ಹಾಗೂ ನನ್ನ ಪರಮ ಪೂಜ್ಯರಾದಂತಹ ಶ್ರೀ ದಿವಂಗತ ಜಿಗ್ನೇಶಂಕರಣ್ಣನವರ ಶಿಷ್ಯನಾಗಿ ಈ ದಿನ ನನ್ನ ಹೋರಾಟದ ಗುರುಗಳು ಜಿಗ್ನೇಶಂಕರ ಹಸನಿಗಿದ್ದಾರೆ. ಅವರ ಬೆಳಕು ಮತ್ತು ಅವರು ಬಿಟ್ಟಿರ್ತಕ್ಕಂಥ ಹೋರಾಟದ ಹಾದಿಯ ನೆರಳಲ್ಲಿ ನಾನು ಇವತ್ತಿನ ದಿವಸ ಈ ಹೋರಾಟವನ್ನು ನಾನು ಮುನ್ನಡೆಸಿ ಬಂದಿದ್ದೇನೆ. ಅಂತ ನನ್ನ ಗುರುಗಳ ಪಾದಗಳಿಗೆ ಬಹುಕೋಟಿ ಭೀಮ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಲಿಷ್ಠ ವರ್ಗದ ಮತ್ತು ಬಲಿಷ್ಠರು, ಹಣ ಇರುವಂಥ ಬಲಿಷ್ಠರು ಇವತ್ತಿನ ದಿವಸ ಏನು ಬೇಕಾದರೂ ಸಮಾಜವನ್ನು ಯಾವ ರೀತಿ ಬೇಕಾದರೂ ನಾನು ನಡೆಸಬಹುದನ್ನೋ ಒಂದು ರೀತಿಯಲ್ಲಿ ಮುನ್ನಡೆಸುತ್ತಾ ಜನಸಾಮಾನ್ಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಗುಂಡುತೋಪನ್ನು ವಶ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಇವತ್ತಿನ ದಿವಸ ಇಲ್ಲಿ ಗುಂಡುತೋಪನ್ನು ಅವರ ಸ್ವಂತ ಬಳಕೆಗಾಗಿ, ಅವರು ಕೋಟ್ಯಾಧಿಪತಿಗಳಾಗಲು, ಅವರ ಕುಟುಂಬ ಪೋಷಣೆಗಾಗಿ, ಅವರ ಒಂದು ಕೋಟ್ಯಾಂತರ ರೂಪಾಯಿಗಳನ್ನು ಜನಸಾಮಾನ್ಯರ ಮೇಲೆ ಎಗಲೇರಿಸುತ್ತಾ ಅವರಿಗೆ ಒಂದು ಇವತ್ತು ಅವರು ನೋಡಿ, ಈಗ ಸರ್ವೆ ನಂಬರ್ ಅದೆಷ್ಟು ಅಂತ ಹೇಳಿದ್ರೆ ಸರ್ವೆ ನಂಬರ್ 41ರಲ್ಲಿ ಜಿಎನ್ ವೆಂಕಟೇಶ್ ರೆಡ್ಡಿ ಅನ್ನುವಂಥವ್ರು ವಿತೌಟ್ ಕನ್ವರ್ಷನ್, ಯಾಕಂತ ಹೇಳಿದ್ರೆ ವಿತೌಟ್ ಕನ್ವರ್ಷನ್ ಬಟ್ ಅದು ಸಂಬಂಧಪಟ್ಟಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಯಾವುದೇ ರೀತಿಯಾದಂಥ ಅನುಮೋದನೆ ತಗೊಂಡಿಲ್ಲ. ಬಟ್ ಅವರಿಂದ ಯಾವುದೇ ರೀತಿಯಾದ ಲೈಸೆನ್ಸ್ ತಗೊಂಡಿಲ್ಲ. ಒಂದು ವೇಳೆ ಇದೇ ಕೋಲಾರ ನಮ್ಮ ತಾಲೂಕಿನ ಪೊಲ್ಯೂಷನ್ ಅನ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಏನಾದರೂ ಕೊಟ್ಟರೆ, ಪರವಾನಗಿಯನ್ನು ಕೊಟ್ಟಿದ್ರೆ ಆತನ ಗ್ರಾಚಾರ ಅಂತೂ ನೆಟ್ಟಿಗಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಅಂದ್ರೆ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇನಾದರೂ ಇದಕ್ಕೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟಿದ್ರೆ ಅಂತೂ ಗ್ರಾಚಾರ ನೆಟ್ಟಿಗಿರಲ್ಲ, ಮನೆಗೆ ಹೋಗ್ತಾನೆ. ಅದರಲ್ಲಿ ಎರಡೇ ಮಾತಿಲ್ಲ. ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ಗುಂಡುತೋಪು. ಈ ಗುಂಡುತೋಪನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತ ಹಳ್ಳಿಗಾಡಿನ ಪ್ರದೇಶದ ಜನರು ದನಕರುಗಳನ್ನು ಮೇಯಿಸಲಿಕ್ಕೆ ಇದು ಮೀಸಲಿರ್ತಕ್ಕಂಥ ಸ್ಥಳಗಳು, ಸರ್ಕಾರಿ ಜಮೀನು. ಇದು ಯಾವುದೇ ರೀತಿಯಾದ ಹಣ ಇರ್ತಕ್ಕಂಥ ಬಲೆಯಾಟರು ಏನು ಬೇಕಾದ್ರೂ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಸಹಿಸುವಂಥ ಹೋರಾಟಗಾರ ಅಲ್ಲ. ನಾವು 500,000 ರೂಪಾಯಿ ಭಿಕ್ಷೆ ಬಿಡಂತ ಹೋರಾಟಗಾರ ಅಲ್ಲ. ನಾವು ಅಂಬೇಡ್ಕರ್ ಮೊಮ್ಮಗ ಜೊತೆಯಲ್ಲಿ ಹೋರಾಟ ಮಾಡತಕ್ಕಂಥ ಹೋರಾಟಗಾರರು. ಇವತ್ತಿನ ದಿವಸ ನಾವು ಈ ಒಂದು ಜಿಎನ್ ವೆಂಕಟೇಶ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಹಗರಣ ಮತ್ತು ಅತಿಕ್ರಮಣವಾಗಿ ಇವತ್ತಿನ ದಿವಸ ಅಕ್ರಮವಾಗಿ ಈ ರೀತಿಯಾಗಿ ಜಂಟಿ ಕ್ರಷರ್ ಅಂತ ಹೇಳಿದ್ರೆ ಮಿಕ್ಸಿಂಗ್ ಮಾಡಿ ಮಾರಾಟ ಮಾಡ್ಕೊಳ್ತಕ್ಕಂಥ, ಲಕ್ಷಾಂತರ ರೂಪಾಯಿಗಳನ್ನು ಕೊಳ್ಳೆ ಹೊಡಿರ್ತಕ್ಕಂಥ, ಮಾರಾಟ ಮಾಡ್ತಕ್ಕಂಥ ಈ ಒಂದು ರೆಡ್ಡಿಯ ವಿರುದ್ಧವಾಗಿ ನಾವು ಈ ಒಂದು ದೀಪಾವಳಿ ಮುಗಿದ ನಂತರ
ಇದೇ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಈ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟಂತ ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ, ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ, ಜಿಲ್ಲಾಧಿಕಾರಿಗಳು. ಈ ರೀತಿಯಾಗಿ ರೋಡ್ ಪಕ್ಕದಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ. ಪಬ್ಲಿಕ್ ಎಷ್ಟು ನ್ಯೂಸೆನ್ಸ್ ಇದು, ಪಬ್ಲಿಕ್ ಈ ನ್ಯೂಸೆನ್ಸ್ ಆಗೋದು, ಪಬ್ಲಿಕ್ಕಿನ ಶಾಂತಿ ಭಂಗವನ್ನು ಮಾಡ್ತಕ್ಕಂಥ ಇಂಥ ಒಂದು GN ವೆಂಕಟೇಶ್ವರ ರೆಡ್ಡಿ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ. ಇದು ನಾವು ಮುಂದಿನ ದಿನಗಳ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ. ಇದಕ್ಕೆ ಯಾರು ಕುಮ್ಮ ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತವಾಗಲಿ, ತಾಲೂಕು ಶಾಸಕರುಗಳಾಗಲಿ, ತಾಲೂಕು ಅಧಿಕಾರಿಗಳಾಗಲಿ, ಅವ್ರು ಯಾರೇ ಆಗಿರಲಿ, ನಾವು ಇದನ್ನು ಬಿಡೋದಿಲ್ಲ. ಈ ಹೋರಾಟವನ್ನು ಮುನ್ನಡೆಸ್ತೀವಿ. ಇದನ್ನು ತೆರವುಗೊಳಿಸಬೇಕು. ಈ ರೀತಿಯ ಗುಂಡುತೋಪನ್ನು ವಶ ಮಾಡಿಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ ಅವರು ಜಿಲ್ಲೆ ಮಿಕ್ಸಿಂಗ್ ಕ್ರಷರ್ ಅನ್ನು ತಯಾರು ಮಾಡಿರ್ತಕ್ಕಂಥದ್ದನ್ನ ಆ ಘಟಕವನ್ನು ನಿಲ್ಲಿಸಬೇಕು. ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ನಾಯಕರು ಹೊಂದಿರುವಂತಹ ತಿಪ್ಪಯ್ಯ, ರಾಮಚಂದ್ರ, ಪಿ ನಾರಾಯಣ, ಶಂಕರ್ನಾಗ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅಮರೇಶ್ ಅವರ ನೇತೃತ್ವದಲ್ಲಿ ನಾವು ಈ ಹೋರಾಟವನ್ನು ಶುಕ್ರವಾರ ಅಥವಾ ಶನಿವಾರ ದಿನದಂದು, ಶನಿವಾರ ರಜೆ ಇರುತ್ತೆ, ಶುಕ್ರವಾರ ದಿನದಂದು ನಾವು ಹೋರಾಟವನ್ನು ನಿಗದಿಪಡಿಸ್ತಾ ಇದ್ವಿ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು. ಗುಂಡುತೋಪು ವಶ ಮಾಡಿಕೊಂಡಿರ್ತಕ್ಕಂಥ ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಪತ್ರಿಕಾ ಮಾಧ್ಯಮಗಳ ಮೂಲಕ, ಪತ್ರಕರ್ತರ ಮೂಲಕ ನಾನು ಇವತ್ತಿನ ದಿವಸ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಇದು ಗುಂಡುತೋಪು ಸರ್ವೆ ನಂಬರ್ 64ರ ಸರ್ವೆ ನಂಬರ್ನಲ್ಲಿ 27 ಗುಂಟೆ ಇದೆ ಗುಂಡುತೋಪು. ಇದು ಗುಂಡುತೋಪು ರಾಜಾರೋಷವಾಗಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ರೆ ಇದನ್ನು ದಯವಿಟ್ಟು ಮಾಧ್ಯಮಗಳ ಪ್ರಸಾರ ಆಗಬೇಕು. ಇದು ನಾವು ಶುಕ್ರವಾರದಂತೂ ಹೋರಾಟ ಅಂತೂ ಖಂಡಿತ. ಸಂಬಂಧಪಟ್ಟಂತ ಎಲ್ಲ ಕೋಲಾರ ತಾಲೂಕು ಎಲ್ಲ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರಬೇಕು. ಇದನ್ನ ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು. ಮತ್ತು GN ವೆಂಕಟೇಶ್ವರ ರೆಡ್ಡಿ ಅವರ ಸರ್ವೆ ನಂಬರ್ 41ರಲ್ಲಿ 23.5 ಗುಂಟೆ ಜಮೀನಿದೆ. ಅದು ವಿತೌಟ್ ಕನ್ವರ್ಷನ್, ಭೂ ಪರಿವರ್ತನೆ ಆಗಿರೋದಿಲ್ಲ. ಭೂ ಪರಿವರ್ತನೆ ಆಗಿರ್ತಕ್ಕಂಥ ಜಮೀನಿನಲ್ಲಿ ಈ ರೀತಿಯಾಗಿ ದಂಧೆ ಮಾಡತಕ್ಕಂಥ ದಂಧೆಕೋರರ ವಿರುದ್ಧ ನಾವು ಧಿಕ್ಕಾರ ಆಗ್ತಾ ಇದ್ದೀವಿ. ನಾವು ಆ ವೆಂಕಟೇಶ್ವರ ರೆಡ್ಡಿ ಅವರ ವಿರುದ್ಧ ನಾವು ಶಿಸ್ತಿನ ಕ್ರಮ ಕೈಗೊಳ್ಳೋ ತನಕ ನಮ್ಮ ಹೋರಾಟ ನಿರಂತರವಾಗಿ, ನಾನು ಅದು ಎಷ್ಟು ದಿನ ಇದು ತೆರವುಗೊಳಿಸೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮತ್ತು ಅದು ತೆರವುಗೊಳಿಸೋ ತನಕ ನಮ್ಮ ಹೋರಾಟ 100% 100% ನಾವು ಸಜ್ಜಾಗಿದ್ವಿ, ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ.